1947ರ ನವೆಂಬರ್ 25ರಂದು ಜಮ್ಮು ಮತ್ತು ಕಾಶ್ಮೀರದ ಮೀರ್ಪುರದಲ್ಲಿ ಭೀಕರ ಹತ್ಯಾಕಾಂಡ ನಡೆಯಿತು. ಇದನ್ನು ಇತಿಹಾಸದಲ್ಲಿ ಮೀರ್ಪುರ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಈ ಘಟನೆಯು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಸಮಯದಲ್ಲಿ ಸಂಭವಿಸಿದ ಕೋಮುಗಲಭೆಯ ಭಾಗವಾಗಿದೆ. ಮೀರ್ಪುರ್ ಈಗ POJKಯಲ್ಲಿದೆ. ಇದು ಪ್ರಧಾನವಾಗಿ ಹಿಂದೂ ಮತ್ತು ಸಿಖ್ ಪ್ರಾಬಲ್ಯದ ಪ್ರದೇಶವಾಗಿತ್ತು. ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ದಾಳಿಕೋರರು ಈ ಪ್ರದೇಶವನ್ನು ಆಕ್ರಮಿಸಿದ್ದರು. ಅದರ ನಂತರ ಮೀರ್ಪುರ್ ನಿವಾಸಿಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಧೈರ್ಯದಿಂದ ಹೋರಾಡಿದರು. ಆದರೆ ಅವರ ಬಳಿ ಸಾಕಷ್ಟು ಶಸ್ತ್ರಾಸ್ತ್ರಗಳು ಮತ್ತು ಸಂಪನ್ಮೂಲಗಳು ಇರಲಿಲ್ಲ. ಬುಡಕಟ್ಟು ಜನರು ಮೀರ್ಪುರ್ ಅನ್ನು ವಶಪಡಿಸಿಕೊಂಡಾಗ ಸಾವಿರಾರು ಅಮಾಯಕ ನಾಗರಿಕರು ಕೊಲ್ಲಲ್ಪಟ್ಟರು ಮತ್ತು ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಮತ್ತು ಮಕ್ಕಳನ್ನು ಸೆರೆ ಹಿಡಿದಿಟ್ಟುಕೊಳ್ಳಲಾಯಿತು. ಅನೇಕ ಮಹಿಳೆಯರು ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಆತ್ಮಹತ್ಯೆಯ ದಾರಿಯನ್ನು ಆರಿಸಿಕೊಂಡರು. ನರಮೇಧದ ನಂತರ ಬದುಕುಳಿದವರು ನಿರಾಶ್ರಿತರಾದರು ಅಥವಾ ಅವರನ್ನು ಅಮಾನವೀಯವಾಗಿ ಗಡೀಪಾರು ಮಾಡಲಾಯಿತು. ಮೀರ್ಪುರದ ಹಿಂದೂಗಳು ಮತ್ತು ಸಿಖ್ಖರು ಎದುರಿಸಿದ ನೋವನ್ನು ಇಂದಿಗೂ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. 1982ರ ನವೆಂಬರ್ 25ರಂದು ಭಾರತೀಯ ಮಹಿಳಾ ಕ್ರಿಕೆಟ್ನ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಜೂಲನ್ ಗೋಸ್ವಾಮಿ ಪಶ್ಚಿಮ ಬಂಗಾಳದ ಚಕ್ದಾಹ್ನಲ್ಲಿ ಜನಿಸಿದರು. ಜೂಲನ್ MRF ಅಕಾಡೆಮಿಯಿಂದ ತರಬೇತಿ ಪಡೆದಿದ್ದರು. 15ನೇ ವಯಸ್ಸಿನಲ್ಲೇ ಅವರ ಬೌಲಿಂಗ್ ಆಯ್ಕೆಗಾರರ ಗಮನ ಸೆಳೆದಿತ್ತು. ಅದರ ನಂತರ ಜೂಲನ್ ಗೋಸ್ವಾಮಿ ಅವರು 2002ರ ಜನವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧದ ODI ಸರಣಿಯಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಮೊದಲ ಬಾರಿಗೆ ಆಡುವ ಅವಕಾಶವನ್ನು ಪಡೆದರು. ಜೂಲನ್ ಗೋಸ್ವಾಮಿ ಅವರ ಹೆಸರಿನಲ್ಲಿ ಹಲವು ದೊಡ್ಡ ದಾಖಲೆಗಳಿವೆ. ಅವರನ್ನು ವಿಶ್ವದ 2ನೇ ವೇಗದ ಬೌಲರ್ ಎಂದು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 2000 ಓವರ್ಗಳಿಗಿಂತ ಹೆಚ್ಚು ಬೌಲ್ ಮಾಡಿದ ವಿಶ್ವದ ಏಕೈಕ ಮಹಿಳಾ ಬೌಲರ್ ಜೂಲನ್ ಗೋಸ್ವಾಮಿ. ಅಷ್ಟೇ ಅಲ್ಲ, ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಕೂಡ ಅವರೇ. ಅವರು ಒಟ್ಟು 333 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಜೂಲನ್ ಗೋಸ್ವಾಮಿ ಅವರಿಗೆ ICC ಪರವಾಗಿ ಪುರುಷರ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ವರ್ಷದ ಮಹಿಳಾ ಕ್ರಿಕೆಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದರು. ಜೊತೆಗೆ ಅವರಿಗೆ MA ಚಿದಂಬರಂ ಟ್ರೋಫಿಗೆ ಆಡಿದ ಅತ್ಯುತ್ತಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ಬಿರುದು ಕೂಡ ಲಭಿಸಿದೆ. ಅವರಿಗೆ 2010ರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು 2012ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 1879ರ ನವೆಂಬರ್ 25ರಂದು ಮಹಾನ್ ಸಮಾಜ ಸುಧಾರಕ ಮತ್ತು ಆಧ್ಯಾತ್ಮಿಕ ಗುರು ಸಾಧು ವಾಸ್ವಾನಿ ಅವರು ಈಗ ಪಾಕಿಸ್ತಾನದಲ್ಲಿರುವ ಸಿಂಧ್ನಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ತನ್ವರ್ದಾಸ್ ಲೀಲಾರಾಮ್ ವಾಸ್ವಾನಿ. ಅವರು ಮೀರಾ ಚಳುವಳಿಯನ್ನು ಆರಂಭಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸರಿಯಾದ ಶಿಕ್ಷಣದ ಮೂಲಕ ಮಹಿಳೆಯರ ಸಬಲೀಕರಣ ಈ ಆಂದೋಲನದ ಉದ್ದೇಶವಾಗಿತ್ತು. ಸಾಧು ವಾಸ್ವಾನಿ ಅವರಿಗೆ ಮಹಿಳಾ ಶಕ್ತಿ ಮತ್ತು ಮಹಿಳಾ ಸ್ಫೂರ್ತಿಯಲ್ಲಿ ಆಳವಾದ ನಂಬಿಕೆ ಇತ್ತು. ಅವರು ಪುಣೆಯಲ್ಲಿ ಸಾಧು ವಾಸ್ವಾನಿ ಮಿಷನ್ ಅನ್ನು ಸ್ಥಾಪಿಸಿದರು. ಸಾಧು ವಾಸ್ವಾನಿ ಅವರು ಪ್ರಾಣಿಗಳ ಹತ್ಯೆಯನ್ನು ತಡೆಯಲು ಪ್ರಯತ್ನಿಸಿದರು. ಅವರು ಎಲ್ಲ ಜೀವಿಗಳನ್ನು ಒಂದೇ ಎಂದು ಪರಿಗಣಿಸಿದರು. ಪ್ರಾಣಿಗಳ ಹತ್ಯೆಯನ್ನು ನಿಲ್ಲಿಸುವುದಕ್ಕಾಗಿ ತನ್ನ ಜೀವನವನ್ನು ಅರ್ಪಿಸಲು ಸಹ ಅವರು ಸಿದ್ಧವಾಗಿದ್ದರು. ಪ್ರಾಣಿಗಳು ಮಾತ್ರವಲ್ಲ, ಮರಗಳು ಮತ್ತು ಸಸ್ಯಗಳಿಗೂ ಜೀವವಿದೆ ಎಂದು ಅವರು ನಂಬಿದ್ದರು. ಸಾಧು ವಾಸ್ವಾನಿ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಕಟ್ಟಾಭಕ್ತರಾಗಿದ್ದರು. ಪ್ರತಿಯೊಂದು ಮಗುವಿಗೂ ಧರ್ಮವನ್ನು ಕಲಿಸಬೇಕು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಅವರು 1966ರ ಜನವರಿ 16ರಂದು ಕೊನೆಯುಸಿರೆಳೆದರು. 1987ರ ನವೆಂಬರ್ 25ರಂದು ಭಾರತೀಯ ಸೇನೆಯ ಕೆಚ್ಚೆದೆಯ ಅಧಿಕಾರಿ ಮೇಜರ್ ರಾಮಸ್ವಾಮಿ ಪರಮೇಶ್ವರನ್ ಅವರು ದೇಶ ಸೇವೆಯಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಅವರು ಭಾರತೀಯ ಸೇನೆಯ ಮಹಾರ್ ರೆಜಿಮೆಂಟ್ನ ಕೆಚ್ಚೆದೆಯ ಅಧಿಕಾರಿಯಾಗಿದ್ದರು ಮತ್ತು ಶ್ರೀಲಂಕಾದಲ್ಲಿ ಆಪರೇಷನ್ ಪವನ್ ಸಮಯದಲ್ಲಿ ಅದಮ್ಯ ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದರು. ಆಪರೇಷನ್ ಪವನ್ ಸಮಯದಲ್ಲಿ ಮೇಜರ್ ರಾಮಸ್ವಾಮಿ ಪರಮೇಶ್ವರನ್ ಅವರು ಶತ್ರುಗಳ ದಾಳಿಯನ್ನು ಧೈರ್ಯದಿಂದ ಎದುರಿಸಿದರು. ಮಾತ್ರವಲ್ಲದೆ ತಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ನಾಯಕತ್ವದಿಂದ ಸೈನ್ಯವನ್ನು ಉಳಿಸಿದರು. ಭಾರೀ ಗುಂಡಿನ ಚಕಮಕಿಯ ನಡುವೆಯೂ ತನ್ನ ಪ್ರಾಣದ ಹಂಗಿಲ್ಲದೆ ಉಗ್ರರನ್ನು ಸದೆಬಡಿದರು. ಆದಾಗ್ಯೂ ಅವರು ಸಂಘರ್ಷದಲ್ಲಿ ಗಂಭೀರವಾಗಿ ಗಾಯಗೊಂಡರು ಮತ್ತು ಹುತಾತ್ಮರಾದರು. ಅವರ ಅಸಾಧಾರಣ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತೀಯ ಸೇನೆಯ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಿ ಗೌರವಿಸಲಾಯಿತು. ಅವರ ಜೀವನ ಮತ್ತು ತ್ಯಾಗ ಭಾರತೀಯ ಸೇನೆಯ ಧೈರ್ಯ, ಕರ್ತವ್ಯ ಮತ್ತು ದೇಶಭಕ್ತಿಗೆ ಉದಾಹರಣೆಯಾಗಿದೆ. 1867ರ ನವೆಂಬರ್ 25ರಂದು ಸ್ವೀಡಿಷ್ ರಸಾಯನಶಾಸ್ತ್ರಜ್ಞ, ಎಂಜಿನಿಯರ್ ಮತ್ತು ಸಂಶೋಧಕ ಆಲ್ಫ್ರೆಡ್ ನೊಬೆಲ್ ಅವರು ತಮ್ಮ ಕ್ರಾಂತಿಕಾರಿ ಆವಿಷ್ಕಾರ ಡೈನಮೈಟ್ಗಾಗಿ ಪೇಟೆಂಟ್ ಪಡೆದರು. ಈ ಆವಿಷ್ಕಾರವು ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಜಗತ್ತಿನಲ್ಲಿ ಪ್ರಮುಖ ಸಾಧನೆಯಾಗಿದ್ದು, ನಿರ್ಮಾಣ, ಗಣಿಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ನೈಟ್ರೋಗ್ಲಿಸರಿನ್ನಂತಹ ಅಪಾಯಕಾರಿ ಸ್ಫೋಟಕ ವಸ್ತುಗಳನ್ನು ನಿಯಂತ್ರಿಸಲು ಮತ್ತು ಸುರಕ್ಷಿತವಾಗಿ ಬಳಸಲು ಆಲ್ಫ್ರೆಡ್ ನೊಬೆಲ್ ಡೈನಮೈಟ್ ಅನ್ನು ಅಭಿವೃದ್ಧಿಪಡಿಸಿದರು.
ಹೋದರು. ಈ ಆವಿಷ್ಕಾರವು ಕಷ್ಟಕರವಾದ ಯೋಜನೆಗಳನ್ನು ಸರಳಗೊಳಿಸಿತು. ಹಾಗೆಯೇ ಗಣಿಗಾರಿಕೆ ಮತ್ತು ನಿರ್ಮಾಣ ಕಾರ್ಯಾಚರಣೆಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸಿತು. ಆದಾಗ್ಯೂ ಡೈನಮೈಟ್ನ ಮಿಲಿಟರಿ ಬಳಕೆಯಿಂದಾಗಿ ಅವರು ಟೀಕೆಯನ್ನೂ ಎದುರಿಸಬೇಕಾಯಿತು. ಡೈನಮೈಟ್ನಿಂದ ಉಂಟಾದ ಹಾನಿಯಿಂದಾಗಿ ಆಲ್ಫ್ರೆಡ್ ನೊಬೆಲ್ ಅವರನ್ನು ಫ್ರೆಂಚ್ ಪತ್ರಿಕೆಯೊಂದು ಸಾವಿನ ವ್ಯಾಪಾರಿ ಎಂದು ವಿವರಿಸಿತ್ತು. ನಂತರ ಅವರು ಶಾಂತಿ ಮಾರ್ಗವನ್ನು ಅಳವಡಿಸಿಕೊಂಡರು. ಅವರ ಉಯಿಲಿನಲ್ಲಿ ಅವರು ತಮ್ಮ ಆಸ್ತಿ ಮತ್ತು ಆವಿಷ್ಕಾರಗಳಿಗೆ ಅವರು ಪಡೆದ ಲಾಭದ ಸರಿಯಾದ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಅವರ ಆಸ್ತಿಯ ಹೆಚ್ಚಿನ ಭಾಗವನ್ನು ಟ್ರಸ್ಟ್ಗೆ ಬರೆದಿದ್ದರು. ಅದರ ಆಧಾರದ ಮೇಲೆ ನೊಬೆಲ್ ಪ್ರಶಸ್ತಿ ಸ್ಥಾಪಿಸಲಾಯಿತು. ಮಾನವೀಯತೆಯ ಸೇವೆಯಲ್ಲಿ ಅತ್ಯುತ್ತಮ ಕೆಲಸ ಮಾಡುವವರಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಆಲ್ಫ್ರೆಡ್ ನೊಬೆಲ್ ಅವರು 1896ರ ಡಿಸೆಂಬರ್ 10ರಂದು ಕೊನೆಯುಸಿರೆಳೆದರು. ಪ್ರತಿ ವರ್ಷ ನವೆಂಬರ್ 25ರಂದು ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ಮಹಿಳೆಯರ ಮೇಲಿನ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ಕೊನೆಗೊಳಿಸುವ ಉದ್ದೇಶದಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರಲು ಈ ದಿನವನ್ನು ಸಮರ್ಪಿಸಲಾಗಿದೆ. ವಿಶ್ವಸಂಸ್ಥೆಯು 1999ರಲ್ಲಿ ಈ ದಿನಕ್ಕೆ ಅಧಿಕೃತ ಮಾನ್ಯತೆಯನ್ನು ನೀಡಿತು. 1960ರಲ್ಲಿ ಸರ್ವಾಧಿಕಾರಿ ಆಡಳಿತದ ವಿರುದ್ಧ ಮಾತನಾಡಿದ್ದಕ್ಕಾಗಿ ಕ್ರೂರವಾಗಿ ಕೊಲ್ಲಲ್ಪಟ್ಟ ಮಿರಾಬಲ್ ಸಿಸ್ಟರ್ಸ್ ಅಂದರೆ ಡೊಮಿನಿಕನ್ ರಿಪಬ್ಲಿಕ್ನ 3 ರಾಜಕೀಯ ಕಾರ್ಯಕರ್ತ ಸಹೋದರಿಯರ ನೆನಪಿಗಾಗಿ ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರು ಇನ್ನೂ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಹಿಂಸೆಯನ್ನು ಎದುರಿಸುತ್ತಿದ್ದಾರೆ ಎಂಬುದನ್ನು ಈ ದಿನವು ನಮಗೆ ನೆನಪಿಸುತ್ತದೆ. ಕೌಟುಂಬಿಕ ಹಿಂಸೆ, ಲೈಂಗಿಕ ಕಿರುಕುಳ, ವರದಕ್ಷಿಣೆ ಕಿರುಕುಳ ಮತ್ತು ಕೆಲಸದ ಸ್ಥಳದಲ್ಲಿನ ಕಿರುಕುಳದಂತಹ ಸಮಸ್ಯೆಗಳು ಇಂದಿಗೂ ಗಂಭೀರವಾಗಿವೆ.